ಯುವ ಪೀಳಿಗೆಯವರಲ್ಲಿ ಅದರಲ್ಲೂ ಯುವತಿಯರು ಅತಿ ಇಷ್ಟಪಡುವ ಖಾದ್ಯ ಅಂದ್ರೆ ಫ್ರೆಂಚ್ ಫ್ರೈಸ್. ಹೀಗಾಗಿ ಕಡಿಮೆ ಹೂಡಿಕೆಯಲ್ಲಿ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಫ್ರೆಂಚ್ ಫ್ರೈಸ್ ಖಾದ್ಯ ತಯಾರಿಸುವ ಬಿಸ್ನೆಸ್ ಪ್ರಾರಂಭಿಸಬಹುದಾಗಿದೆ. ಈ ಉದ್ಯಮಕ್ಕೆ ಏನೇನು ಬೇಕು, ತಯಾರಿಕಾ ವಿಧಾನ, ಹೂಡಿಕೆಯ ಬಗ್ಗೆ ಡೀಟೇಲ್ಸ್ ಎಲ್ಲಿದೆ. ಇತ್ತೀಚಿನ ಯುವ ಪೀಳಿಗೆಯಲ್ಲಿ ಅದರಲ್ಲೂ ಯುವತಿಯರು ಅತಿ ಇಷ್ಟಪಡುವ ಖಾದ್ಯ ಅಂದ್ರೆ ಫ್ರೆಂಚ್ ಫ್ರೈಸ್. ಹೀಗಾಗಿ ಕಡಿಮೆ ಹೂಡಿಕೆಯಲ್ಲಿ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಫ್ರೆಂಚ್ ಫ್ರೈಸ್ ಖಾದ್ಯ ತಯಾರಿಸುವ ಬಿಸ್ನೆಸ್ ಪ್ರಾರಂಭಿಸಬಹುದು. ಇರುವ ಊರಿನಲ್ಲೇ ಉತ್ತಮ ವ್ಯಾಪಾರಗಳನ್ನು ಪ್ರಾರಂಭಿಸಿ ಭಾರಿ ಲಾಭ ಗಳಿಸುತ್ತಿದ್ದಾರೆ. ಉದ್ಯೋಗಕ್ಕಿಂತ ವ್ಯಾಪಾರಕ್ಕೆ ಜೈ ಎನ್ನುತ್ತಿದ್ದಾರೆ. ಕಡಿಮೆ ಹೂಡಿಕೆ, ಮುಖ್ಯವಾಗಿ ಕಡಿಮೆ ಹೂಡಿಕೆಯೊಂದಿಗೆ ಉತ್ತಮ ಲಾಭ ಗಳಿಸೋದೇ ಗುರಿಯಾಗಿಸಿಕೊಂಡು ಹೆಜ್ಜೆ ಹಾಕ್ತಿದ್ದಾರೆ. ಅಂತಹ ಬೆಸ್ಟ್ ಬಿಸ್ನೆಸ್ ಫ್ರೆಂಚ್ ಫ್ರೈಸ್ ಒಂದು. ಫ್ರೆಂಚ್ ಫ್ರೈಸ್ ಸ್ಟಾಲ್ ಸ್ಥಾಪಿಸುವುದರಿಂದ ಉತ್ತಮ ಲಾಭ ಗಳಿಸಬಹುದು. ಸಣ್ಣ ಪಟ್ಟಣಗಳಲ್ಲಿ ಕೂಡ ಈ ವ್ಯಾಪಾರವನ್ನ ಪ್ರಾರಂಭಿಸಬಹುದು. ಫ್ರೆಂಚ್ ಫ್ರೈಸ್ ಬಿಸ್ನೆಸ್ ಒಳ್ಳೆ ಪ್ಲಾನ್ ಗೊತ್ತಾ? 20 ರಿಂದ 30 ಸಾವಿರದಲ್ಲಿ ಉದ್ಯಮ ಪ್ರಾರಂಭಿಸಬಹುದು. ಈ ವ್ಯಾಪಾರಕ್ಕೆ ಒಂದು ಸ್ಟಾಲ್, ಫ್ರೆಂಚ್ ಫ್ರೈಸ್ ತಯಾರಿ ಯಂತ್ರ, ಪೊಟ್ಯಾಟೊ ಫಿಂಗರ್ ಚಿಪ್ಸ್, ಚಾಟ್ ಮಸಾಲ, ಎಣ್ಣೆ ಮುಂತಾದ ಕಚ್ಚಾ ಸಾಮಗ್ರಿಗಳು ಬೇಕು. ಒಟ್ಟಾರೆಯಾಗಿ 20 ರಿಂದ 30 ಸಾವಿರದಲ್ಲಿ ಪ್ರಾರಂಭಿಸಬಹುದು. ಮಾರುಕಟ್ಟೆಯಲ್ಲಿ ಪೊಟ್ಯಾಟೊ ಫಿಂಗರ್ ಚಿಪ್ಸ್ 2.5 kg ಪ್ಯಾಕೆಟ್ನ ಬೆಲೆ 270 ರಿಂದ 300 ರೂಪಾಯಿವರೆಗೂ ಸಿಗುತ್ತದೆ. ರೆಡಿಮೇಡ್ ಆಗಿ ಸಿಗುವ ಇವುಗಳನ್ನು ಎಣ್ಣೆಯಲ್ಲಿ ಕರಿದು ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಿದ್ರೆ ಸಾಕು. ಲಾಭಗಳು 1 ಕಪ್ ಫ್ರೆಂಚ್ ಫ್ರೈಸ್ ತಯಾರಿಸಲು 20 ಖರ್ಚು ಆಗುತ್ತೆ. ಒಂದು ಪ್ಯಾಕೆಟ್ ಅನ್ನ 50 ರೂಪಾಯಿಗೆ ಮಾರಾಟ ಮಾಡಿದ್ರು 30 ರೂಪಾಯಿ ಲಾಭ ಇರುತ್ತೆ. ದಿನಕ್ಕೆ 50 ಪ್ಯಾಕೆಟ್ಗಳನ್ನು ಮಾರಾಟ ಮಾಡಿದ್ರು 1500 ರೂಪಾಯಿ ಲಾಭ ಖಚಿತ. ಫ್ರೆಂಚ್ ಫ್ರೈ ಮನೆಯಲ್ಲೇ ತಯಾರಿ ಮಾಡುವುದು ಹೇಗೆ? ಇತ್ತೀಚಿನ ಯುವ ಪೀಳಿಗೆಯವರು ಅತಿ ಇಷ್ಟಪಡುವ ಖಾದ್ಯ ಫ್ರೆಂಚ್ ಫ್ರೈಸ್. ಮಾಲ್ಗಳಿಗೆ, ಶಾಪಿಂಗ್ಗೆ ಹೋದಾಗ ಸಾಮಾನ್ಯವಾಗಿ ನೀವು ತಿನ್ನುವ ಫ್ರೆಂಚ್ ಫ್ರೈಸ್ ಅನ್ನ ಮನೆಯಲ್ಲಿ ಹೀಗೆ ತಯಾರಿಸಿ. ಆಲೂಗಡ್ಡೆಯನ್ನು ಚೆನ್ನಾಗಿ ಸಿಪ್ಪೆ ಸುಲಿದುಕೊಂಡು ಕಡ್ಡಿಗಳಂತೆ ತೇಳುವಾಗಿ ಕತ್ತರಿಸಿ, ಆಲೂಗಡ್ಡೆ, ಉಪ್ಪು, ಕಾರ್ನ್ ಫ್ಲೋರ್, ಚೀಸ್ ಪೌಡರ್, ಕೊತ್ತಂಬರಿ ಸೊಪ್ಪು, ಕತ್ತರಿಸಿದ ಆಲೂಗಡ್ಡೆಯನ್ನ ಸ್ವಲ್ಪ ಉಪ್ಪಿನೊಂದಿಗೆ ಬಿಸಿ ನೀರಿನಲ್ಲಿ 5 ನಿಮಿಷಗಳ ಕಾಲ ಬೇಯಿಸಿ. ಬೇಯಿಸಿದ ಆಲೂಗಡ್ಡೆಯ ಕಡ್ಡಿಗಳ ಮೇಲೆ ಕಾರ್ನ್ ಫ್ಲೋರ್ ಅಥವಾ ಜೋಳದ ಹಿಟ್ಟನ್ನು ಸೇರಿಸಿ. ಹಿಟ್ಟು ಆಲೂಗಡ್ಡೆಯ ಕಡ್ಡಿಗಳಿಗೆ ಅಂಟಿದ ನಂತರ ಅದನ್ನು ಒಂದು ಪಾನ್ನಲ್ಲಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಬೇಯಿಸಿ. ಒಮ್ಮೆ ಎಣ್ಣೆಯಿಂದ ತೆಗೆದು ಮತ್ತೊಮ್ಮೆ ಬೇಯಿಸಿ. ಆಲೂಗಡ್ಡೆ ಕೆಂಪಾಗುವ ಮುನ್ನ ಎಣ್ಣೆಯಿಂದ ತೆಗೆಯಿರಿ. ಚಳಿಗಾಲದಲ್ಲಿ ಎಣ್ಣೆಯಲ್ಲಿ ಕರಿದ ಯಾವುದಾದ್ರೂ ಆಹಾರ ಪದಾರ್ಥವನ್ನು ತಿನ್ನಬೇಕು ಅಂತ ನಾವು ಅಂದುಕೊಳ್ತೇವೆ. ಇದರ ಮಧ್ಯದಲ್ಲಿ ಆರೋಗ್ಯಕರವಾದ ಆಹಾರ ಸೇವನೆ ಮಾಡಬೇಕು ಎಂಬ ವಿಚಾರವನ್ನ ಸಂಪೂರ್ಣವಾಗಿ ಮರೆತು ಬಿಡ್ತೇವೆ. ಭಾರತದಲ್ಲಿ ಒಂದು ಕಾಲದಲ್ಲಿ ಶ್ರೀಮಂತರ ತಿಂಡಿ ಎನಿಸಿದ್ದ ಫ್ರೆಂಚ್ ಫ್ರೈ ಇವತ್ತು ಸಾಧಾರಣ ಹೋಟೆಲ್ಗಳಲ್ಲೂ ಸಾಮಾನ್ಯವಾಗಿ ಲಭ್ಯ ಇದೆ. ಫ್ರೆಂಚ್ ಫ್ರೈಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದ ಭಾರತ ಇವತ್ತು ಪ್ರಮುಖ ರಫ್ತುದಾರ ದೇಶವಾಗಿ ಬದಲಾಗಿದೆ. ಭಾರತದಲ್ಲಿ ರಫ್ತಾಗುವ ಪ್ರಮುಖ ಸರಕುಗಳಲ್ಲಿ ಫ್ರೋಜನ್ ಫ್ರೆಂಚ್ ಫ್ರೈ ಕೂಡ ಒಂದು. ಕೃಷಿ ಪ್ರಧಾನ ಆಗಿರುವಂತಹ ಭಾರತ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಆಲೂಗಡ್ಡೆ ಉತ್ಪಾದಕ ರಾಷ್ಟ್ರ ಎಂಬ ಖ್ಯಾತಿ ಪಡೆದಿದೆ. ಈಗ ಅದರ ಮೌಲ್ಯವರ್ಧಿತ ಆಹಾರೋತ್ಪನ್ನವಾಗಿರುವ ಫ್ರೆಂಚ್ ಫ್ರೈಸ್ ಉತ್ಪಾದನೆ ಮತ್ತು ರಫ್ತು ವಲಯದಲ್ಲಿ ಸಹ ಪ್ರಸಿದ್ಧಿ ಪಡೆಯುತ್ತಿದೆ. ಇದರ ರಫ್ತು ವಲಯದಲ್ಲಿ ಜಗತ್ತಿನ 3ನೇ ರಾಷ್ಟ್ರವಾಗಿ ಜಗತ್ತನ್ನೇ ಬೆರಗುಗೊಳಿಸಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.